ಪಾಂಡವಪುರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸುಲಭ ಇಂಟರ್ನ್ಯಾಷನಲ್ ಮತ್ತು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೆರವಿನೊಂದಿಗೆ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶೌಚಾಲಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ರವರು ಉದ್ಘಾಟಿಸಿದರು. 30 ವರ್ಷಗಳ ಈ ಶೌಚಾಲಯದ ನಿರ್ವಹಣೆಯ ಹೊಣೆಯನ್ನು ಸುಲಭ ಇಂಟರ್ನ್ಯಾಷನಲ್ ವಹಿಸಿಕೊಂಡಿದ್ದು ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಈ ಸಂದರ್ಭದಲ್ಲಿ ಜಿಐಸಿಯ ಹಿರಿಯ ಸಿಬ್ಬಂದಿ, ಪಟ್ಟಣದ ಮುಖಂಡರು, ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಹಾಗೂ ಜಿಐಸಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಎರಡೂ ಸಂಸ್ಥೆಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪಬ್ಲಿಕ್ ಟಾಯ್ಲೆಟನ್ನು ಆಸ್ಪತ್ರೆ ಆವರಣದಲ್ಲಿ ಕಟ್ಟಿಕೊಟ್ಟಿರೋದಕ್ಕೋಸ್ಕರ ನಿಮಗೆ ಗೊತ್ತಿರೋಂಥದ್ದು ಇಲ್ಲಿ ಸುಮಾರು ಜನ ಹಳ್ಳಿಯಿಂದ ಮತ್ತು ಆಸ್ಪತ್ರೆಗಳಾಗಲಿ ಈ ಟೌನ್ಗೆ ಬರ್ತಾರೆ ಸುತ್ತಮುತ್ತ ಜನರು. ಮತ್ತು ಇಲ್ಲಿಂದ ಏನು ಈ ಕಡೆ ಚನ್ನಹಳ್ಳಿ ಬೆಂಗಳೂರಿಗೆ ಈ ಕಡೆ ಹೋಗುವಂಥ ಸುಮಾರು ಕಾರ್ಗಳು ಈ ಕಡೆ ಸಂಚಾರ ಮತ್ತು ಲಾರಿಗಳು ಇವೆಲ್ಲ ಹೋಗುವಂಥದ್ದು ಅವ್ರಿಗೂ ಅನುಕೂಲ ಆಗಲಿ. ಇದೊಂದು ಇವರು ಸುಲಭ ಇಂಟರ್ನ್ಯಾಷನಲ್ 20,000 ಟಾಯ್ಲೆಟ್ ಕಟ್ಟಿದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಥರ ಈ ಥರ ಟಾಯ್ಲೆಟ್ಗಳನ್ನು ಪಬ್ಲಿಕ್ ಟಾಯ್ಲೆಟ್ಗಳನ್ನು ಮ್ಯಾನೇಜ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಬರೀ ಇದು ಕಟ್ಬಿಟ್ಟು ಹೋಯ್ತಾ ಇಲ್ಲ, ಅದು ಮ್ಯಾನೇಜ್ಮೆಂಟು ಅವರೇ ಮಾಡ್ತಾರೆ. ಅದರಿಂದ ಮೇಂಟೆನೆನ್ಸು ಮ್ಯಾನೇಜ್ಮೆಂಟನ್ನು ಯಾಕಂದರೆ ಕ್ಲೀನಾಗಿರಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀವಿ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟ್ರು ಮತ್ತು ಇಲ್ಲಿ ಮಂಜಣ್ಣ ಅವರು ಮತ್ತು ಎಲ್ಲ ನಮ್ಮ ARS ಕಮಿಟಿಯವರು, ಆಸ್ಪತ್ರೆಯ ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ಸುಲಭ ಇಂಟರ್ನ್ಯಾಷನಲ್ GIC ಧನ್ಯವಾದಗಳು ಹೇಳಿ ಇದೇ ಥರ ಇನ್ನೂ ಹೆಚ್ಚಿನ ಟಾಯ್ಲೆಟ್ಗಳನ್ನ ಕಟ್ಟಿಕೊಡಿ ಅಂತ ಮತ್ತೆ ಕೇಳ್ತೀವಿ.